ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದ ರ್ಯಾಂಡಮ್ ಕಪಲ್. ಐ ಆಮ್ ರೀಮಾ. ಎಲ್ಟನ್ ಕಾರ್ ಹತ್ರ ಇದ್ದಾನೆ. ಸೊ ಇವತ್ತು ನಾವು ಹೊರಟಿದ್ದೀವಿ. 4 days ಹಾಲಿಡೇ ಆಯಿತಾ ಫಸ್ಟ್ ಆಫ್ ಆಲ್. ಸೊ ಆ 4 days ಹಾಲಿಡೇಯಲ್ಲಿ ಎಲ್ಲಾದರೂ ಹೋಗಬೇಕು ಹೊರಗಡೆ, ಹೋಗಿರೋದ ಪ್ಲೇಸಿಗೆ, ಹೊಸ ಪ್ಲೇಸಿಗೆ ಅಂತ ಹೊರಟಿರೋ ಪ್ಲೇಸ್ ಬಂದು ಹಂಪಿ. ಎಸ್, ಹಂಪಿ. ಇವತ್ತು August 15th ಇಂಡಿಪೆಂಡೆನ್ಸ್ ಡೇ ಆಯಿತಾ. ಬ್ಯಾಕ್ಗ್ರೌಂಡಲ್ಲಿ ವಂದೇ ಮಾತರಂ ಸಾಂಗ್ ನಡೀತಾ ಇದೆ ಆ್ಯಂಡ್ ಅದರ ಜೊತೆಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾ ಇದ್ದೇನೆ. ಸೊ ಪ್ರೋಟೀನ್ ಶೇಕ್ ತಗೊಂಡು ಬಂದಿದ್ದೆ ನಾನು ಟ್ರಾವೆಲ್ ಮಾಡೋವಾಗ, ಯಾವತ್ತು ಮನೆಯಿಂದ ತಗೊಂಡು ಬರಬಾರ್ದು ಅಂತ. ಸಾಂಗ್ ಹೇಗೆ ಚೇಂಜ್ ಆಯಿತು ನೋಡಿ. ಇವಾಗ ಅಲ್ಲಿಂದ ಡೈರೆಕ್ಟ್ ಕನ್ನಡ ಸಾಂಗಿಗೆ ಪ್ಲೇ ಮಾಡಿ ನಾನು ಕಳೆದೋಗಿದ್ದೀನಿ ಆ್ಯಕ್ಚುಲಿ ಈ ಸಾಂಗಲ್ಲೇ. ಅದರ ನಂತರ ಬೇರೆಯವರ ರೆಕಮೆಂಡೇಶನ್ ಮೇಲೆಗೆ ನಾವು ನಾಟನ ಪ್ಲೇ ಕೂಡ ಮಾಡಿದೆ. ನಿಮಗೆ ಗೊತ್ತಾ, ನನ್ನದು ಆ್ಯಕ್ಚುಲಿ ಲಿಸ್ಟಲ್ಲೇ ಇರಲಿಲ್ಲ ಹಂಪಿ. ಏನೋ ಸಡನ್ನಾಗಿ ಹಂಪಿ ಹೋಗಬೇಕು, ನೋಡಬೇಕು ಹೇಗಿದೆ ಹಂಪಿ ಅಂತ ಮನ್ಸಿಗೆ ಬಂತು. ಸೊ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ. ಸೊ ಅವರೆಲ್ಲರೂ ಓಕೆ ಇದ್ದರು. ಆ್ಯಂಡ್ ನಮಗೆ ಜಸ್ಟ್ ಪ್ಯಾಸೆಂಜರ್ ಸೀಟಲ್ಲಿ ಕೂರೋದಷ್ಟೇ ಅಲ್ವಾ ಕೆಲಸ. ಎಲ್ಟನ್ ಗಾಡಿ ಓಡಿಸ್ತಾ ಇದ್ದ. ಸೊ ಇವಾಗ ನಾವು ಒಂದು ರೆಸ್ಟೋರೆಂಟಿಗೆ ರೀಚ್ ಆಗಿದ್ದೇವೆ. ನಾನ್ ಸ್ಟಾಪ್, ಎಲ್ಲೂ ಸ್ಟಾಪ್ ಮಾಡಲಿಲ್ಲ ಗೊತ್ತಾ, ಬರೀ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ 8ಗೆ ನಮ್ಮ ಮನೆಯಿಂದ ಹೊರಟು ಡೈರೆಕ್ಟ್ ಎಲ್ಲೂ ಸ್ಟಾಪ್ ಮಾಡದೆ ನಾವು ಡೈರೆಕ್ಟಾಗಿ ಬಂದು ಒಂದು ಪ್ಲೇಸಲ್ಲಿ ವಾಶ್ರೂಮಿಗೆ ಸ್ಟಾಪ್ ಮಾಡಿದ್ದೀವಿ. ಸೊ ಇಲ್ಲಿಂದ ನಾವು 28 ಮಿನಿಟ್ಸಲ್ಲಿ ಚಿತ್ರದುರ್ಗ ಫೋರ್ಟ್ ರೀಚ್ ಆಗ್ತೀವಿ. ಫೋರ್ಟ್ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡೋದು. ಆ್ಯಂಡ್ ಅಲ್ಲಿಂದ ನಾವು ಹೋಗ್ತಾ ಇರೋದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ. ಓ ಮೈ ಗಾಡ್, ಐ ಆಮ್ ಸೋ ಎಕ್ಸೈಟೆಡ್. ಬನ್ನಿ ಹೋಗೋಣ, ಲೆಟ್ಸ್ ಸಿ ಏನೆಲ್ಲ ನಮಗೋಸ್ಕರ ಕಾದಿದೆ ಅಂತ. ಲೆಟ್ಸ್ ಗೆಟ್ ಗೋಯಿಂಗ್. ನನ್ನ ಪ್ರಕಾರ ಲೈಫಲ್ಲಿ ಎರಡು ತುಂಬ ಇಂಪಾರ್ಟೆಂಟ್. ಒಂದು ವೈಬ್ ಮ್ಯಾಚ್ ಆಗೋ ಪಾರ್ಟ್ನರ್, ಇನ್ನೊಂದು ವೈಬ್ ಮ್ಯಾಚ್ ಆಗೋ ಫ್ರೆಂಡ್ಸ್. ಅದು ಎರಡು ಸಿಕ್ಕಿದ್ರೆ ನಾವು ಯಾವ ಟ್ರಿಪ್ ಹೋದರೂ ತುಂಬ ಜಾಲಿ ಆಗಿರುತ್ತೆ ಅನಿಸುತ್ತೆ. ಕಾಫಿ, ಟೀ ಮತ್ತು ಲೆಮನ್ ಟೀ ಎಲ್ಲ ಕುಡಿದು ಇವಾಗ ಚಿತ್ರದುರ್ಗ ಫೋರ್ಟಿಗೆ ಹೊರಟಿದ್ದೀವಿ. ಚಲೋ. You remember where we stopped for like safe? Shall be moving away from the mountain. There are still more there. ಚಿತ್ರದುರ್ಗ ತುಂಬಾ ಬ್ಯೂಟಿಫುಲ್ ಆಗಿದೆ, ನೀಟಾಗಿದೆ, ಕ್ಲೀನ್ ಆಗಿದೆ. ನಾವಿವಾಗ ಫೋರ್ಟ್ ರೀಚ್ ಆಗಿದ್ದೀವಿ. ಆ್ಯಂಡ್ ಇಮ್ಯಾಜಿನ್, ಫೋರ್ಟಲ್ಲಿ ನಮ್ಮ ಇಂಡಿಯನ್ ಫ್ಲ್ಯಾಗ್ ರಾರಾಜಿಸುತ್ತಾ ಇದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ, ತುಂಬಾ ಇಂಪಾರ್ಟೆಂಟ್ ಡೇ ನಮಗೆ. ಅಲ್ಲಿವರೆಗೆ ಟ್ರೆಕ್ ಮಾಡಬೇಕು, ಗೊತ್ತಿಲ್ಲ ಮಾಡ್ತೀವ ಇಲ್ವಾ ಅಂತ. ಬಟ್ ವಿಲ್ ಟ್ರೈ, ಫಸ್ಟ್ ಟೈಮ್ ಅಲ್ವಾ. ಸೊ ಇಲ್ಲಿ ಚಿತ್ರದುರ್ಗ ಫೋರ್ಟ್ ಬಗ್ಗೆ ಬರೆದಿದ್ದಾರೆ. ನಾನು ವೀಡಿಯೋ ತೊಗೋತೀನಿ, ಆಮೇಲೆ ನೋಡೋಣ ಏನಿದೆ ಅಂತ. ಸೊ ನಾವು ಆಲ್ರೆಡಿ ಒಳಗಡೆ ಇದ್ದೇವೆ ಚಿತ್ರದುರ್ಗ ಫೋರ್ಟಿದ್ದು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಕಮ್ ಕಮ್. ಇಲ್ಲಿ ವಾಕಿಂಗ್ ಮಾಡೋಕ್ಕಿದೆ. ಸೊ ಬರೋರೆಲ್ಲ ರೆಡಿಯಾಗಿ ಬರಬೇಕು ವಾಕಿಂಗ್ ಮಾಡೋಕ್ಕೆ. ಆ್ಯಂಡ್ ನಮ್ಮ ಡೆಸ್ಟಿನೇಷನ್ ಬಂದು ಇದರ ಒಳಗಡೆ ಒಬ್ಬ ವನಕಿಂಡಿ. ಎಲ್ಲಿ ಒನಕೆ ಒಬ್ಬ ಹೈದರಾಳಿಯ ಸೇನೆಯನ್ನು ಹೊಡಿತಾ ಇದ್ಲಲ್ವ. ಸೊ ಆ ಪ್ಲೇಸ್ ನಮಗೆ ಹೋಗ್ಬೇಕು ಇವಾಗ. ನೋಡೋಣ. ತುಂಬ ಬಿಸಿಲಿದೆ. ಓಕೆ, ಬಂದರೆ ಹ್ಯಾಟ್ ಅಥವಾ ಏನೋ ಅಂಬ್ರೆಲ್ಲ ಎಲ್ಲ ಇಟ್ಕೊಂಡು ಬನ್ನಿ. ಇಂಡಿಯನ್ ಫ್ಲ್ಯಾಗ್ನ ಹಾಯ್ಸ್ಟ್ ಮಾಡಿದ್ದಾರೆ. ಎಷ್ಟು ಒಳ್ಳೆಯ ದಿನ ಇವತ್ತು, August 15. ಸೊ ಇವತ್ತೇ ನಾವು ಬಂದಿದ್ದೇವೆ ಈ ಪ್ಲೇಸಿಗೆ. I liked how this fort is very well maintained and it has a lot of greenery around. Okay. Good. Okay. I like the history of the fort. Okay. And the story behind it. Okay. And women empowerment. Oh, okay. ಇಲ್ಲಿ ಸ್ಟೆಪ್ಸ್ ಹತ್ತುತ್ತಾರಲ್ವಾ, ಕೋತಿರಾಜ್ ಅವರು ಈಗ ಸ್ಟಂಟ್ ತೋರಿಸ್ತಾರಂತೆ. ಸೊ ಅದಕ್ಕೆಲ್ಲ ಜನರು ಇಲ್ಲಿ ಸೇರಿದ್ದಾರೆ. ಸೊ ನೋಡೋಣ. ಓಕೆ, ಇವಾಗ ಕೋತಿರಾಜ್ ಅವರು. ಓಕೆ. ಓ, he's gonna climb now. Oh, crazy. Oh. Okay. Come back, Elton. Okay.
थोड़ा बैक बैक ಓಕೆ ಓಕೆ ಎಕ್ಸೈಟೆಡ್ ಅವ್ರು ಏನು ಮಾಡ್ತಾರೆ ಅಂತ ನೋಡೋಕ್ಕೆ. ನೋಡೋಣ, ಪೌಡರ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಓಕೆ, ಶೂಸು ಹಾಕಿದ್ದಾರೆ. ಓ, ವಾಟ್ ಇಸ್ ದಿಸ್? ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬರ್ಡೇ ಬರ್ಡೇ ಓ, ಇಸ್ ಇಟ್? ದಿಸ್ ಬರ್ಡೇ ಟುಡೇ ಶುಭಾಶಯ. ಇವತ್ತು ಒಂದು ದಿವಸ ನಿಮ್ಮ ಖುಷಿಗೆ ಹತ್ತಿ ತೋರಿಸ್ರಿ ನೋಡಿ. ಶೋರ್ ಲೋಕಲ್ ಅವ್ರು ಭಾಳ ಇದ್ರ, ನಾನು ಏನು ಎತ್ತ ಅಂತ ಗೊತ್ತಿರುತ್ತೆ. ನಾನು ಮಕ್ಕಳನ್ನ ಸಾಕ್ತೀನಲ್ಲ, ಯಾರಿಗಾರ ಇಷ್ಟ ಇದ್ರೆ ಅಲ್ಲಿ ಬಾಕ್ಸ್ ಇಟ್ಟಿನಿ, ಯಾರು ಇಷ್ಟ ಇದ್ರೆ ಹೆಲ್ಪ್ ಮಾಡೋರು ಮಾಡೋರು, ಯಾರು ಓಕೆ, ಅಂತಿಲ್ಲ. ಶೋರ್. ಸರಿ, ಥೋड़ा दूर दूर ಹಂಗ ಮೇರಾ ಕಾಂಪಿಟೇಟರ್ ಕಾಂಪಿಟೆಂಟರಾ? ಕಾಂಪಿಟೇಟರ್? आपको बुला रहे हैं वो उसका नाम क्या है? बुला रहे हैं वो इकी नाम पूछ रहे हैं. इकी इकी कितना सेकंड देंगे अंकल चढ़ने के लिए? कितने सेकंड? वही चैलेंज है. ये उनको चैलेंज दे दो कितना. अरे उनको सेकंड दूंगा, उनको चैलेंज दे दो. कितने कितने टाइम कितना सेकंड में चढ़ेंगे वो? 11 seconds. 11 सेकंड. Okay. What is this? Oh. So much curiosity. It's his birthday today ante, so ನೋಡೋಣ. ಬಟ್ ಕ್ಯೂರಿಯಾಸಿಟಿ ತುಂಬಾ ಬಿಲ್ಡ್ ಆಗಿದೆ. Okay. I'm also very curious how he's gonna climb anta. Where is he's coming, huh? Okay. Hey, come back. Okay. I'm curious. Okay. Oh, wow. Whoa! Oh, so nice. Nice. 6 seconds. Crazy. 10 seconds. Crazy. Oh, happy birthday! ಈ ಚಿತ್ರದುರ್ಗ ಫೋರ್ಟನ್ನು ಕಲ್ಲಿನ ಕೋಟೆ ಅಂತಾನೂ ಕರೀತಾರೆ ಆಯ್ತಾ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಇದರ ಡಿಸೈನ್, ಫೋರ್ಟಿದು ಡಿಸೈನ್ ಉಂಟಲ್ವ, ಅದನ್ನು ಭೇದಿಸಲಿಕ್ಕೆ ಆಗದಾಗೆ ಕಟ್ಟಿದಾರಂತೆ. 19 ಗೇಟ್ ವೇಸ್ ಇದೆ, 38 ಪೋಸ್ಟೀರಿಯರ್ ಎಂಟ್ರೆನ್ಸಸ್ ಇದೆ ಆ್ಯಂಡ್ ನ್ಯೂಮರಸ್ ವಾಚ್ ಟವರ್ಸ್. ಇಲ್ಲೂ ಒಂದಿದೆ, ನಾನು ತೋರಿಸ್ತೀನಿ. ಸೊ ನೋಡಿ, ಇಲ್ಲೂ ಒಂದಿದೆ. ಆಮೇಲೆ ಈ ಫೋರ್ಟಲ್ಲಿ ಅಡ್ವಾನ್ಸ್ಡ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಕೂಡ ಇದೆ. ಅಲ್ಲಲ್ಲಿ ಟೆಂಪಲ್ಸ್ ಇದೆ, ಪ್ಯಾಲೇಸಸ್ ಇದೆ. ನನಗೊಂದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಇವತ್ತು 15th ಅಲ್ವಾ, ರಜೆ. ಆದರೂ ಎಷ್ಟೊಂದು ಜನರು ಈ ರಜೆ ದಿನ ಹಿಸ್ಟಾರಿಕ್ ಪ್ಲೇಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ನೋಡಬೇಕು ಅಂತ ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ಇದು ನೀಟ್ಲಿ ಮೇಂಟೈನ್ ಕೂಡ ಮಾಡಿ. ಹೋಗೋಕ್ಕೆ ಇನ್ನೂ ದೂರ ನಡಿಬೇಕು, ಬಟ್ ಹೇಗೂ ಬರೋದು ಅಪರೂಪ ಅಲ್ಲ. ಸೊ ಅದಕ್ಕೋಸ್ಕರ ನಡೆಯುವ ಅಂತ ನೋಡೋಣ. ಅದು ಆ ಕಡೆ ಫುಲ್ ಚಿತ್ರದುರ್ಗ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಈ ಕಡೆ ವ್ಯೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ನೇಚರ್, ರಾಕ್, ಆಮೇಲೆ ಕೆಳಗಡೆ ವಾಟರ್ ಸ್ವಲ್ಪ ನೀಟಾಗಿಲ್ಲ. Where is the ಕಿಂಡಿ? ಓ ಮೈ ಗಾಡ್, ಇನ್ನೂ ನಡೆಯೋಕ್ಕಿದೆ. ಅವಾಗದಿಂದ ನಡೀತಾನೆ ಇದ್ದೀವಿ ನಾವು. ಸಿ ಸ್ಟೋರಿ ಆಫ್ ಒನಕೆ ಓಬವ್ವ ಇಲ್ಲಿ ಬರೆದಿದ್ದಾರೆ. ಸಿ ವಾರಿಯರ್ ವುಮೆನ್ ಅಲ್ಲ, ಒನಕೆ ಓಬವ್ವ who fought against the soldier of Hyder Ali. ಫೈನಲಿ ಇಂಡಿಗೆ ರೀಚ್ ಆಗಿದ್ದೀವಿ, ಬಟ್ ಎಲ್ಲರೂ ಇಲ್ಲಿ ಸ್ಟಂಟ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ. ಹೌದು, ನೀರು ಕೂಡ ಫ್ಲೋ ಆಗ್ತಾ ಇದೆ. ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇದ್ದಾರೆ. ವೆರಿ 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 ಟಯರ್ಡ್, ತುಂಬ ಹಾಟ್ ಇದೆ. ಪ್ಲಸ್ ನಾನು ಸ್ಲೀವ್ಲೆಸ್ ಕೂಡ ಹಾಕೊಂಡು ಬಂದಿದ್ದೆ ಅಲ್ವಾ,
ಸೊ ಹಾಗೆ ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು, ಜನ ಇಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಆ್ಯಂಡ್ ಭಾರತ್ ಮಾತಾ ಕಿ ಜೈ ಅಂತೆಲ್ಲ ಹೇಳ್ತಾ ಇದ್ದಾರೆ. ಜನರಂತೂ ತುಂಬಿ ತುಳುಕ್ತಾ ಇದ್ದಾರೆ ಇವತ್ತು ಇಂಡಿಪೆಂಡೆನ್ಸ್ ಡೇ. ಫುಲ್ ಫ್ರೈ ಆಗಿದ್ದೇವೆ. ಇವಾಗ ಚಿತ್ರದುರ್ಗ ಫೋರ್ಟಿಂದ ಇಳಿದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟಿದ್ದೇವೆ. ದೇವನಗೆರೆ ಅಲ್ಲ, ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು? ಎಸ್, ದಾವಣಗೆರೆ ಬೆಣ್ಣೆ ದೋಸೆ. ಸೊ ಆ ಪ್ಲೇಸ್ಗೆ ಹೊರಟಿದ್ದೇವೆ. ಬಟ್ ಲುಕ್ ಎಟ್ ಮೀ, ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೇನೆ. ಅದು ಬೇರೆ ಸ್ಲೀವ್ಲೆಸ್ ಹಾಕೊಂಡಿದ್ದಾನಲ್ವಾ. In 200 meters, turn right to stay on Vidyanagara Main. Continue for 2 ಓಕೆ, ಇವಾಗ ದಾವಣಗೆರೆ ರೀಚ್ ಆಗಿದ್ದೇವೆ. ಬೆಣ್ಣೆ ದೋಸೆ ತಿನ್ನಬೇಕು ಅಂತ 1 hour ಜರ್ನಿ ಮಾಡಿ, ಬೆಣ್ಣೆ ದೋಸೆ ಟ್ರೈ ಮಾಡಬೇಕು ಅಂತ 1 hour ಜರ್ನಿ ಮಾಡಿ ದಾವಣಗೆರೆ ಇವಾಗ ರೀಚ್ ಆಗಿದ್ದೇವೆ. ಹೋಪ್ ಚೆನ್ನಾಗಿರುತ್ತೆ. ನಾನು ಮೊದಲು ಒಂದ್ಸಲ ಟ್ರೈ ಮಾಡಿದ್ದೆ ದಾವಣಗೆರೆಯಲ್ಲಿ. ಸೊ ಇವಾಗ ದಿಸ್ ಇಸ್ ಸೆಕೆಂಡ್ ಟೈಮ್. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ನಾವು ಬಂದಿರೋದು ಬಾಪೂಜಿ ಕಾಲೇಜ್ ಆಪೋಸಿಟಲ್ಲಿರೋ ದಾವಣಗೆರೆ ಬೆಣ್ಣೆ ದೋಸೆಗೆ. ಅದು ಫೇಮಸ್ ಇಲ್ಲಿದು. ಸೊ ಯಾ, ಕಮ್. Spicy, no? Chutney is spicy, no? ದೋಸೆ ಬಗ್ಗೆ ಹೇಳೋದಾದರೆ 100 ರುಪೀಸ್ಗೆ 2 ದೋಸೆ ಆಯಿತಾ. ಸೊ ನಾವು 4 ಜನ ಇದ್ವಿ, 400 ರುಪೀಸ್ ಸ್ಪೆಂಡ್ ಮಾಡಿದ್ವಿ. ದೋಸೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕೋ ಗೊತ್ತಿಲ್ಲ. ಮೇ ಬಿ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ ಅನಿಸುತ್ತೆ. ಬೆಣ್ಣೆ ಸ್ವಲ್ಪ ಕಮ್ಮಿ ಇತ್ತು, ಮತ್ತು ನಾನು ಕೇಳಿ ಹಾಕಿಸ್ಕೊಂಡೆ ಬೆಣ್ಣೆನ. ಇರಲಿ, ಇವಾಗ ನಮ್ಮ ಲಂಚ್ ಮುಗಿಸಿ ಬರೋ ಅಷ್ಟರಲ್ಲಿ ಮಳೆ ಬಂದಿದೆ. ಸೊ ಇಲ್ಲಿಂದ ನಾವಿವಾಗ ಸ್ಟೇಗೆ ಹೊರಡಬೇಕು. ನಮ್ಮ ಸ್ಟೇ ಬಂದು ಹಂಪಿಯಿಂದ 1 hour ದೂರ ಇದೆ. ಹಂಪಿಯಲ್ಲಿ ಎಲ್ಲ ಸ್ಟೇಸ್ ಬುಕ್ ಆಗಿದ ಕಾರಣ ನಾವು ಈ ರೆಸಾರ್ಟಿಗೆ ಹೋಗಬೇಕಾಯಿತು. ಆ್ಯಂಡ್ ಈ ರೆಸಾರ್ಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯಾವ ರೆಸಾರ್ಟ್ ಹೇಗಿತ್ತು ಅಂತ. ಬಟ್ ಇಲ್ಲಿಯ ಫುಡ್ ಮಾತ್ರ ಸೂಪರ್ ಆಗಿತ್ತು. ಅಷ್ಟೇ, ಕೊನೆಗೆ ಊನೋ ಆಡಿಕೊಂಡು ಮಾತಾಡಿಕೊಂಡು ಡಿನ್ನರ್ ಮಾಡಿಕೊಂಡು ಮಲ್ಕೊಂಡ್ವಿ. ಡೇ 1 ಇಲ್ಲಿಗೆ ಕಂಪ್ಲೀಟ್ ಆಯಿತು. ಅಷ್ಟೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವಾಚಿಂಗ್ ದ ರ್ಯಾಂಡಮ್ ಕಪಲ್. ಮತ್ತೆ ಸಿಗ್ತೀನಿ. ಬಾಯ್.